ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿಗೆ ಅಜಿತ್ ಭೂಮಿನ ತುಂಬ ಪ್ರೀತಿಸ್ತಾನೆ ಅಂತ ಸತ್ಯಣ್ಣ ಹೇಳ್ತಾರೆ. ಲೆಟ್ರ್ ಕೂಡ ಕೊಡ್ತಾರೆ. ಅದನ್ನು ಕೇಳಿ ತುಂಬ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಖುಷಿ ಆಗಿಬಿಟ್ಟು ಅಜಿತ್ ಹತ್ರ ಓಡಿ ಓಡಿ ಬರ್ತಾಳೆ. ಆದರೆ ಅಜಿತ್ ಇದ್ದವನು ಅಷ್ಟೊತ್ತಿಗಾಗಲೇ ಭೂಮಿ ಫೋಟೋದ ಮುಂದೆ ನಿಂತ್ಕೊಂಡು, ನನ್ನ ಜೀವನದಲ್ಲಿ ನಿನ್ನ ತುಂಬಾ ನಂಬಿದ್ದೆ ಭೂಮಿ, ಆದರೆ ನೀನು ಇಷ್ಟು ನನಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಮನಸ್ಸಲ್ಲಿ, ನನ್ನ ಮನೆಯಲ್ಲಿ ಯಾವತ್ತೂ ಕೂಡ ನಿನಗೆ ಜಾಗ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಂದರೆ ಭೂಮಿ ಬಂದವಳೆ ಪಟಪಟ ಅಂತ ಓಡಿ ಬರ್ತಾಳೆ. ಸಾಹೇಬ್ರೆ ನೀವು ನನ್ನ ಇಷ್ಟೊಂದು ಪ್ರೀತಿಸ್ತಿದ್ದೀರಾ ನೋಡಿ ಸಾಹೇಬ್ರೆ ಅದಕ್ಕೆ ಸಾಹೇಬ್ರೆ ನಾವು ಗಂಡ ಹೆಂಡತಿಯಾಗಿ ಇಷ್ಟು ದಿನ ಇಷ್ಟು ಚೆನ್ನಾಗಿ ಮುಂದುವರೆದಿದ್ವಿ. ನಾನು ಈ ಮನೆಗೆ ಕಾಂಟ್ರಾಕ್ಟ್ ಸೊಸೆಯಾಗಿ ಬಂದರೂ ಕೂಡ ನಿಜವಾದ ಗಂಡ ಹೆಂಡತಿ ಥರನೇ ಬದುಕಿದ್ವಿ ಅಲ್ವಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಪಾಪ ಭೂಮಿ ಒಂದೇ ಸಮ ಬಡಬಡ ಅಂತ ಅಜಿತ್ ಹತ್ರ ಮಾತಾಡ್ತಾ ಇರ್ತಾಳೆ. ಸಾಹೇಬ್ರೆ ನಿಜವಾಗ್ಲೂ ಸಾಹೇಬ್ರೆ, ನನ್ನ ಅತ್ತೆಗೆ ನಾನು ಪ್ರಾಣ ಹೋಗುವಂಥ ಪ್ರಸಂಗಕ್ಕೆ ಕಾರಣ ಆಗ್ತೀನಿ? ಖಂಡಿತ ಇಲ್ಲ ಸಾಹೇಬ್ರೆ, ನನಗೆ ಅತ್ತೆ ಅಂದರೆ ಪ್ರಾಣ. ಆ ಫ್ರಾಡ್ ಅಶ್ವಿನಿ ಇದ್ದಾಳಲ್ಲ, ಅವಳು ಇದನ್ನೆಲ್ಲ ಮಾಡಿದ್ದು ಸಾಹೇಬ್ರೆ, ನಾನು ನಂಬಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಹೇಳ್ಬಿಟ್ಟು ಅಜಿತ್ನ ಹೋಗಿ ಅಪ್ಕೋತಾಳೆ, ಕಣ್ಣೀರು ಹಾಕ್ತಾ ಇರ್ತಾಳೆ, ತನ್ನ ಪ್ರೀತಿ ಎಲ್ಲವನ್ನೂ ಹೇಳ್ಕೊತಾಳೆ. ಆದರೆ ಅಜಿತ್ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಏನಂತಾನೆ ಅಂತಂದರೆ, ನೋಡು ಭೂಮಿ, ಗೆಟ್ ಔಟ್ ಅಂತ ಹೇಳ್ತಾನೆ. ನೋಡು ಭೂಮಿ, ಸಾಕು, ಇಷ್ಟು ದಿನ ನಾನು ನಿನ್ನ ನಂಬಿದ್ದು ಸಾಕು, ಇನ್ನು ಮುಂದೆ ನಂಬೋದಿಲ್ಲ. ಮತ್ತೆ ಏನಿದು ಹೊಸ ನಾಟಕ ಮಾಡೋಕ್ಕೆ ಬಂದಿದೆಯಾ ಅಂತ ಹೇಳಿದಾಗ ಸಾಹೇಬ್ರೆ ಅಂತ ಹೇಳ್ತಾಳೆ ಭೂಮಿ. ಆದರೂ ಕೂಡ ಭೂಮಿ ಮಾತ್ರ ಯಾವುದನ್ನು ಕಿವಿಯಾಗಿ ಹಾಕೊಳ್ದಾನೆ ಇಲ್ಲಿಂದ ನೀನು ಹೊರಟ್ರೆ ಸರಿ, ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಿನಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಚೀರ್ತಾರೆ. ಮತ್ತು ಭೂಮಿ ಸಾಹೇಬ್ರೆ ಅಂತ ನಿಂತ್ಕೋತಾಳೆ. ನೋಡು, ಈ ಮೊಸಳೆ ಕಣ್ಣೀರಿಗೆಲ್ಲ ನಾನು ಕರ್ಗೋದಿಲ್ಲ, ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಜೋರಾಗಿ ಚೀರ್ಬಿಡ್ತಾರೆ. ಅದನ್ನು ಕೇಳಿದಂಥ ಭೂಮಿಗೆ ನಿಜಕ್ಕೂ ಶಾಕ್ ಆಗಿಬಿಟ್ಟು ಕಣ್ಣೀರು ಆಗ್ತಾ ಹೊರಗಡೆ ಬರ್ತಾಳೆ. ಹೊರಗೆ ಬಂದವಳೆ ಕಣ್ಣೀರು ಆಗ್ತಾ ಹೊರಗಡೆ ಸೂಟ್ ಕೇಸು ಮತ್ತು ಪೆಟ್ಟಿಗೆ ನಡ್ಕೊಂಡು ಹೊರಗಡೆ ಬರ್ತಾಳೆ. ಅಲ್ಲಿ ಸತ್ಯಣ್ಣ ಬರ್ತಾನೆ. ಎಲ್ಲ ಸತ್ಯವನ್ನು ಅಜಿತ್ ಕೇಳ್ಬಿದ್ಯಾ? ಆನಂದ ಬಾಷ್ಪನ ಇದು ಸಹಜ ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣ ಭೂಮಿ ಒಂದೇ ಸಮ ಅಳ್ತಿರ್ತಾಳೆ. ಭೂಮಿ ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಕಾಲಲ್ಲಿ ರಕ್ತ ಬರುತ್ತಿರುತ್ತೆ, ಕಾಲಿಗೇನೋ ಗಾಜು ಇಟ್ಕೊಂಡಿರುತ್ತೆ. ಬಾಷ್ಪನ ಭೂಮಿ ಅಂತ ಕೇಳ್ತಾರೆ. ಆದರೆ ಕಾಲು ನೋಡಿದ ತಕ್ಷಣ ಕಾಲಲ್ಲಿ ರಕ್ತ ಸುರಿತಾ ಇರುತ್ತೆ. ಭೂಮಿ ಏನಾಯಿತು ಇದು ಯಾಕೆ ಅಂತ ಕೇಳ್ತಾರೆ. ಭೂಮಿ ಸತ್ಯನ ಹತ್ರ ನಡೆದಿರೋ ವಿಷಯವನ್ನೆಲ್ಲ ಹೇಳ್ತಾಳೆ. ಅಂದರೆ ಅಜಿತು ಹೇಳಿದ್ದು, ನೀನು ನಾಟಕ ಆಡ್ತಾ ಇದೆಯಾ, ಹೊಸ ಡ್ರಾಮಾ ಆಡ್ತಾ ಇದೆಯಾ ಅಂತ ಅಂದಿರೋದು ಎಲ್ಲ ಸತ್ಯನಿಗೆ ಹೇಳಿದ ತಕ್ಷಣ ಸತ್ಯನಿಗೆ ಫುಲ್ ಶಾಕ್ ಆಗುತ್ತೆ. ಭೂಮಿ ಏನು ಹೇಳ್ತಿದೆಯಾ ನೀನು ಅಂದಾಗ, ಹೌದು ಸತ್ಯನ, ಇದೇ ನಡೆದಿರೋದು ಅಂತ ಹೇಳ್ತಾಳೆ. ನಾವು ನೋಡಿದ್ರೆ ಪಾಪ ಇಬ್ಬರು ಒಂದಾಗ್ತಾರೆ ಅಂತ ಅಂದ್ಕೊಂಡ್ವಿ, ಆದರೆ ಒಂದಾಗಲಿಲ್ಲ. ಅದ್ರ ಬದಲು ನಮ್ಮ ಅಜಿತ್ ಸಾಹೇಬರು ಏನು ಮಾಡ್ತಾರೆ, ಬೈದು ಕಳಿಸ್ತಾರೆ. ಅಷ್ಟೊತ್ತಿಗಾಗಲೇ ಭೂಮಿ ಮತ್ತು ಅಜಿತ್ ಒಂದಾಗಿರ್ತಕ್ಕಂಥ ಒಂದು ಕನಸು ಕೂಡ ಕಂಡಿರ್ತಾರೆ ನಮ್ಮ ಸತ್ಯನವರು. ಹಣೆಗೆ ಕುಂಕುಮ ಹಚ್ಚಿ ಇಬ್ಬರು ಒಂದಾಗಿರೋದು, ಇಷ್ಟು ದಿನ ಆಗಿದ್ದನ್ನು ಮರೆತು ಬಿಡೋಣ ಅಂತ ಹೇಳಿರೋದು. ಈ ಒಂದು ಬ್ರಹ್ಮಚಾರಿ ಕನಸಲ್ಲಿ ಇಂಥದ್ದೊಂದು ಘಟನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಆ ಸತ್ಯನ ಅಂದ್ಕೊಂಡಿರೋದು ಯಾವುದೂ ಆಗೋದಿಲ್ಲ. ಅಜಿತ್ ಭೂಮಿ ಒಂದಾಗೋದಿಲ್ಲ, ಬೈದು ಹೊರಗಡೆ ಹಾಕ್ತಾರೆ. ಮತ್ತು ಅಲ್ಲಿಗೆ ಅಲ್ಲ ಭೂಮಿ, ಈಗ ಎಲ್ಲಿಗೆ ಹೋಗ್ತಿದೆಯಾ ಅಂದಾಗ ಸತ್ಯನ, ನನ್ನ ತಡಿಬೇಡಿ, ನಾನು ಎಲ್ಲಾದರೂ ಹೋಗ್ತೀನಿ ಅಂದಾಗ, ಅಲ್ಲ ನೀನು ಅಜಿತ್ನ ಮಾತ್ರ ಬಿಟ್ಟು ಹೋಗ್ತಿದೆಯಾ ಈ ಮನೇನ? ರಾಮ್ ಮತ್ತು ಶ್ರವಣ್ ಸಾಹೇಬರು ಕೇಳಿದ್ರೆ ಏನು ಹೇಳ್ತೀಯ ನೀನು ಅನ್ನೋಷ್ಟಾಗಲೇ ಅಲ್ಲಿಗೆ ಶ್ರವಣ್ ಸಾಹೇಬರು ಮತ್ತು ರಾಮ್ ಅವರು ಕೂಡ ಬರ್ತಾರೆ. ಇವರಿಬ್ಬರು ಮತ್ತೆ ಏನೋ ಇದೆ ಭಾವ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಹಾಗಾದರೆ ಇವರಿಬ್ಬರು ಮತ್ತೆ ಅಜಿತ್ ಮತ್ತು ಭೂಮಿನ ಒಂದು ಮಾಡ್ತಾರಾ? ಇನ್ನು ಸತ್ಯನ ಏನು ಹೇಳ್ಬೋದು, ನಡೆದಿರೋ ಘಟನೆ ಎಲ್ಲ ಹೇಳ್ತಾರೆ. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.